ಪಾವಗಡದಲ್ಲಿ ಪತ್ರಿಕಾ ಸಂಪಾದಕನ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ಮಾಡಿದ ಬಗ್ಗೆ ತಾಲೂಕು ಕರ್ನಾಟಕ ಪತ್ರಕರ್ತರ ಸಂಘದ ಶಾಖೆ ಅಧ್ಯಕ್ಷ ತಿಪ್ಪಸಂದ್ರ ಹರೀಶ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಇಲ್ಲಿನ ಕನ್ನಡಮ್ಮನ ಗುಡಿಯಲ್ಲಿ ಪತ್ರಕರ್ತರ ಸಹ ಪದಾಧಿಕಾರಿಗಳ ಜೊತೆ ಸೇರಿ ಖಂಡಿಸಿ ಮಾತನಾಡಿದರು. ಪತ್ರಕರ್ತರು ದಿನನಿತ್ಯ ಸಾರ್ವಜನಿಕರ ಆಗು ಹೋಗು, ಕುಂದುಕೊರತೆ, ಕಷ್ಟ ಸುಖಗಳನ್ನು ವರದಿ ಮಾಡುವುದು ಅವರ ಕೆಲಸ. ಅದಕ್ಕೆ ಅವರ ಮೇಲೆ ಹಲ್ಲೆ, ಕೊಲೆ ಯತ್ನ ಮಾಡುವ ಕ್ರಮ ತರವಲ್ಲ. ಪಾವಗಡ ತುಮಕೂರು ಜಿಲ್ಲೆಯ ಗಡಿನಾಡು ಮಿತ್ರ ಪತ್ರಿಕಾ ಸಂಪಾದಕ ಪಾವಗಡದಲ್ಲಿ ಪತ್ರಿಕಾ ಸಂಪಾದಕನ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ಮಾಡಿದ ಬಗ್ಗೆ ತಾಲೂಕು ಕರ್ನಾಟಕ ಪತ್ರಕರ್ತರ ಸಂಘದ ಶಾಖೆ ಅಧ್ಯಕ್ಷ ತಿಪ್ಪಸಂದ್ರ ಹರೀಶ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಇಲ್ಲಿನ ಕನ್ನಡಮ್ಮನ ಗುಡಿಯಲ್ಲಿ ಪತ್ರಕರ್ತರ ಸಹ ಪದಾಧಿಕಾರಿಗಳ ಜೊತೆ ಸೇರಿ ಖಂಡಿಸಿ ಮಾತನಾಡಿದರು. ಪತ್ರಕರ್ತರು ದಿನನಿತ್ಯ ಸಾರ್ವಜನಿಕರ ಆಗು ಹೋಗು, ಕುಂದುಕೊರತೆ, ಕಷ್ಟ ಸುಖಗಳನ್ನು ವರದಿ ಮಾಡುವುದು ಅವರ ಕೆಲಸ. ಅದಕ್ಕೆ ಅವರ ಮೇಲೆ ಹಲ್ಲೆ, ಕೊಲೆ ಯತ್ನ ಮಾಡುವ ಕ್ರಮ ತರವಲ್ಲ. ಪಾವಗಡ ತುಮಕೂರು ಜಿಲ್ಲೆಯ ಗಡಿನಾಡು ಮಿತ್ರ ಪತ್ರಿಕಾ ಸಂಪಾದಕ 55 ವರ್ಷದ ರಾಮಾಂಜನಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಶ್ರೀಮಂತ ನಾರಾಯಣ ರೆಡ್ಡಿ ಕುರಿತು ಆತನ ಅಕ್ರಮ ಮತ್ತು ಅನೈತಿಕ ಸಂಬಂಧಗಳ ಬಗ್ಗೆ ವರದಿ ಮಾಡಿದ್ದ ಕಾರಣ 15 ದಿನಗಳ ನಂತರ ಮನೆಯ ಮಹಿಳೆಯರನ್ನ ಬಿಟ್ಟು ನಡುಬೀದಿಯಲ್ಲಿ ಪಾದರಕ್ಷೆಗಳಿಂದ ಹಲ್ಲೆ ಮಾಡಿ ಬೀದಿಯಲ್ಲಿ ಮಣ್ಣಿನ ಮೇಲೆ ಎಳೆದಾಡಿ ಘೋರವಾಗಿ ಹಿಂಸಿಸಿದ್ದಾರೆ. ಘಟನೆ ನಡೆಯುವ ಸ್ಥಳದಲ್ಲಿ ಖುದ್ದು ನಾರಾಯಣ ರೆಡ್ಡಿ ಜೊತೆಗಿದ್ದು ಹಲ್ಲೆಯ ಬಗ್ಗೆ ನಿರ್ದೇಶನ ಮಾಡ್ತಾ ಇದ್ರು. ಸ್ಥಳೀಯ ರಾಜಣ್ಣ ಎಂಬುವರು ಜಗಳ ಬಿಡಿಸಲು ಹೋದಾಗ ನಾರಾಯಣ ರೆಡ್ಡಿ ಅವರನ್ನು ತಡೆದು ಕಳುಹಿಸಿದ್ರು. ಅಲ್ಲಿದ್ದ ಇತರೆ ಜನ ಸಿನಿಮಾ ದೃಶ್ಯವನ್ನು ನೋಡುವಂತೆ ನೋಡ್ತಾ ಇದ್ರು, ಹೊರತು ಒಬ್ಬರು ಹಲ್ಲೆಯನ್ನು ಕೂಡ ತಡೆಯಲು ಬರಲಿಲ್ಲ. ಇದು ವಿಷಾದನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿರಿಯ ಪತ್ರಕರ್ತರಾದ ಕಂಡ ಪರಶುರವರು ಮಾತನಾಡಿ, ಘಟನೆ ನಡೆದ ಸ್ಥಳ ಪೊಲೀಸ್ ಠಾಣೆಗೆ ಕೇವಲ 100 ಮೀಟರ್ ದೂರದಲ್ಲಿದೆ. ನಾಗರಿಕರು ರಕ್ಷಣೆಗೆ ಬರಲಿಲ್ಲ. ಪೊಲೀಸರಾದರೂ ವಿಷಯ ತಿಳಿದು ಧಾವಿಸಬೇಕಿತ್ತು. ಇದೊಂದು ಅಮಾನವೀಯ ಘಟನೆ. ಮಹಿಳೆಯರನ್ನ ಎತ್ತಿ ಕಟ್ಟುವ ನಾಮರ್ಧ ನಾರಾಯಣ ರೆಡ್ಡಿಯನ್ನ ಘಟನೆ ನಡೆದ 24 ಗಂಟೆಯಲ್ಲಿ ಬಂಧಿಸಿ ಮಧುಗಿರಿ ಜೈಲಿಗೆ ಕಳುಹಿಸಿದ್ದು ಪೊಲೀಸರ ಕೆಲಸಕ್ಕೆ ಮೆಚ್ಚುಗೆ ಇದೆ. ಈ ಗಂಡು ಬೀರಿ 4 ಜನ ಹೆಂಗಸರು ಹಲ್ಲೆ ಮಾಡಿದ್ದವರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ್ರೆ ಅವರನ್ನ ಕೂಡಲೇ ಬಂಧಿಸಿ ಕ್ರಮ ಕೈಗೊಂಡ್ರೆ ಕನಿಷ್ಠ 5 ವರ್ಷ ಜೈಲು ಶಿಕ್ಷೆ ಅಂತ ಘೋಷಣೆ ಮಾಡಿದೆ. ಘಟನೆಯ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಅದನ್ನ ನೋಡಿ ಎಂತಹವರಿಗೂ ಕೂಡ ಬೇಸರವಾಗುತ್ತದೆ. ಹೆಣ್ಣು ಹೆಣ್ಣಿನಂತೆ ವರ್ತಿಸಬೇಕು. ಅದು ಬಿಟ್ಟು ಎಷ್ಟೇ ಸಿರಿವಂತ ಪ್ರಭಾವಿ ಶಾಸಕರ ಒಡನಾಡಿಯಾದರೂ ಕೂಡ ಬೇಲ್ ಕೊಡದಂತೆ ಪೊಲೀಸರು ಕ್ರಮ ಜರುಗಿಸಿದ್ರೆ ಮಾತ್ರ ಪತ್ರಕರ್ತರು ಸಮಾಧಾನಗೊಳ್ಳುವರು. ಅದೆಷ್ಟೋ ಪೊಲೀಸರು ಕೇಸುಗಳು ಪತ್ರಕರ್ತರ ಮೇಲಿನ ಹಲ್ಲೆಯು ವಿಫಲವಾಗಿವೆ. ಇದು ಸಹ ಆ ರೀತಿ ಆಗದಿರಲಿ ಎಂದರು. ಸಂಘದ ಪದಾಧಿಕಾರಿಗಳಾದ ಪ್ರಧಾನ ಕಾರ್ಯದರ್ಶಿ ದ್ವಾರಕರಾಧ್ಯ, ಕಾರ್ಯದರ್ಶಿ ಜಯರಾಜ್, ಸಂಘಟನಾ ಕಾರ್ಯದರ್ಶಿ ವಜ್ರನಾಯನ್, ಎಂಎನ್ ವಿಜಯ್, ಖಜಾಂಚಿ ತಟವಾಳ ರಾಜು, ತಿರುಮಲೆ ಸುನಾಮಿ ದಯಾನಂದ್, ಉಪಾಧ್ಯಕ್ಷ ರಂಗನಾಥ್, ಸದಸ್ಯರಾದ ಮೇಘರಾಜ್, ಪ್ರಶಾಂತ್ ಕದಂಬ, ಶ್ರೀನಿವಾಸ ಪುಟ್ಟು ಇತರರು ಇದ್ದರು. ಒಟ್ಟಾರೆ ಅಭಿಪ್ರಾಯ ಏನಂದ್ರೆ, ಹಲ್ಲೆಗೆ ಕಾರಣಕರ್ತರು ಯಾರೇ ಇರಲಿ ಅವರನ್ನ ಸರ್ಕಾರ ಅಧಿಕಾರಿಗಳಿಗೆ ಸೂಚನೆ ನೀಡಲಿ. ರಾಜ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಕ್ಷೇತ್ರದ ಪಕ್ಕದ ತಾಲೂಕಿನಲ್ಲಿಯೇ ಇಂತಹ ನಾಚಿಕೆಗೇಡಿನ ಘಟನೆ ನಡೆದಿದೆ. ಈ ಬಗ್ಗೆ ಪ್ರಕರಣ ನಾಚಿಕೆಗೇಡಿನ ಸಂಗತಿಯಾಗಿದೆ. ಈ ಬಗ್ಗೆ ಮಾಗಡಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಟ್ಟು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಲಾಗುವುದು ಅಂತ ಕರ್ನಾಟಕ ಪತ್ರಕರ್ತರ ಸಂಘ ಮಾಗಡಿ ಶಾಖೆ ಎಲ್ಲಾ ಪದಾಧಿಕಾರಿಗಳು ತಿಳಿಸಿದ್ದಾರೆ.